ಬಿಜೆಪಿ ಬಿ ಟೀಮ್ JDS ಅಂತ ಹೇಳಿಬಿಟ್ಟು ನಮ್ಮ ಅಲ್ಪಸಂಖ್ಯಾತ ಬಂಧುಗಳ ಮನಸ್ಸಲ್ಲಿ ಭಯ ಹುಟ್ಟಿಸ್ಬೇಕು. ಆ ಒಂದು ಭಯ ಹುಟ್ಟಿಸದೇ ಇದ್ದ ಪಕ್ಷದಲ್ಲಿ ನಾವೇ ಗೆಲ್ಲುವಂತ ಒಂದು ಪರಿಸ್ಥಿತಿ ಇತ್ತು. ಇವೆಲ್ಲ ಈಗ ಪೇಪರ್ ನೋಡ್ತಾ ಇದ್ದೀರಿ. ಮಾನ್ಯ ನಾಗೇಶ್ ಅವರು ಶಾಸಕರಾಗಿ ಗೆದ್ದ ನಂತರ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಏನು ಗೆದ್ರು ಅಲ್ಲಿಂದ ಅವರು ಈಗ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇರೋದನ್ನ ನೀವೆಲ್ಲ ಏನೋ ಗಮನಿಸ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ಅಲ್ಪಸಂಖ್ಯಾತ ಬಂಧುಗಳು ಮುಂದಿನ ದಿನಗಳಲ್ಲಿ ನಮ್ಮನ್ನ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾವು ಯಾವತ್ತೇ ಆಗಲಿ ಬಿಜೆಪಿಗೆ ನಾವು ಸಪೋರ್ಟ್ ಮಾಡುವಂತ ಒಂದು ಮನಸ್ಸನ್ನು ನಾವು ಇಟ್ಕೊಂಡಿಲ್ಲ. ಅದನ್ನ ನಾವೆಲ್ಲ ಅವರಿಗೆ ಒಂದು ಅಭಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಅವರಿಂದ ದೂರವನ್ನ ಪಾಲಿಸ್ತೀವಿ. ಮತ್ತೆ ಏನು ಮೊನ್ನೆ 7,000 ಮತಗಳಲ್ಲಿ ಸೋತಿರ್ತಕ್ಕಂಥ ಒಂದು ನಮ್ಮದು 64,000 ಮತಗಳನ್ನು ಪಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಮುನ್ಸಿಪಾಲಿಟಿ ಎಲೆಕ್ಷನ್ ಏನು ಬರುತ್ತೆ ಅದರಿಂದ ಹಿಡಿದು ಎಲ್ಲ ಕೂಡ ನಾವು ಹೋರಾಟ ಮಾಡಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಕೂಡ ನಮ್ಮ ಮುಖಂಡರ ಜೊತೆ ಮಾಡಿದ್ದಾರೆ. ಅವರು ನಾನು ನಿನ್ನೆ ಅವ್ರ ಜೊತೆ ಮಾತಾಡಿದಾಗ ಈಗ ಸದ್ಯಕ್ಕೆ ನೀವು ಮಾಡಿ, ನಾನು ಯಾವುದೋ ಅರ್ಜೆಂಟ್ ಕೆಲಸ ಇದೆ ನನ್ನ ಬೆಂಗಳೂರಿನಲ್ಲಿ. ಮಾನ್ಯ ಡಾಕ್ಟರ್ ಪ್ರಕಾಶ್ ಅವರು ಕೂಡ ಒಂದು ಮದುವೆ ಇದೆ, ತಹಸೀಲ್ದಾರ್ ಆಗಿದ್ದಂಥ ನಾಗರಾಜ್ ಅವರು ಇವರು ಮದುವೆ ಇರೋದ್ರಿಂದ ಆ ಮದುವೆಗೆ ಹೊರಟ್ಬಿಟ್ಟಿದ್ರು. ನನಗೆ ಮನೆಗೆ ಹೋದ ಹೇಳೋ ಹೊರಟ್ಬಿಟ್ಟಿದ್ರು. ಅದರಿಂದ ಕೆಲವು ಗೊತ್ತಲ್ಲ ಸರ್, ಎಲ್ಲ ಸ್ವಲ್ಪ ಸಮಸ್ಯೆ ಆಗಿರ್ತದೆ.